ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಎಲ್ರಿಗೂ ಸ್ವರಲಹರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಇತ್ತೀಚೆಗೆ ಮಡಿಕೇರಿಗೆ ಒಂದು ಸೀಮಂತ ಕಾರ್ಯಕ್ರಮದ ಪ್ರಯುಕ್ತ ಹೋಗಿದ್ದೆವು. ಆ ಸಂದರ್ಭದಲ್ಲಿ ಮಡಿಕೇರಿಯಲ್ಲಿರುವಂತಹ ಪ್ರಸಿದ್ಧ ದೇವಾಲಯ ಓಂಕಾರೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿದ್ದೆವು. ನೋಡಿ, ಓಂಕಾರೇಶ್ವರ ದೇವಾಲಯಕ್ಕೆ ಪ್ರವೇಶ ಮಾಡುವುದಕ್ಕಿಂತ ಮೊದಲು ಒಂದು ಕೆರೆ ಸಿಗತ್ತೆ. ಆ ಕೆರೆಯ ಸುತ್ತಲೂ ಎಷ್ಟೊಂದು ಚಂದದ ವಾತಾವರಣವಿದೆ. ಆ ಕೆರೆಯಲ್ಲಿ ನೋಡಿ, ಬೇರೆ ಬೇರೆ ರೀತಿಯ ಮೀನುಗಳನ್ನು ಸಾಕಿದ್ದಾರೆ, ಬಣ್ಣ ಬಣ್ಣದ ಮೀನುಗಳು. ಇದಂತೂ ಪುಟ್ಟ ಮಕ್ಕಳಿಗೆ ತುಂಬಾ ಖುಷಿಯಾಗುತ್ತೆ ಇದನ್ನು ನೋಡುವಾಗ. ಆ ಕೆರೆಯಲ್ಲಿರುವಂತಹ ಆ ಮೀನುಗಳನ್ನು ನೋಡ್ತಾ ಸಮಯ ಸರಿದಿದ್ದೇ ಗೊತ್ತಾಗಲ್ಲ. ನೋಡಿ, ಕೆರೆಯ ಸುತ್ತ ಒಂದು ಯಾವ ರೀತಿ ಎಷ್ಟೊಂದು ಚಂದದ ವಾತಾವರಣ ಇದೆ ಅಂತ. ದೇವಸ್ಥಾನಕ್ಕೆ ಪ್ರವೇಶ ಮಾಡುವುದಕ್ಕಿಂತ ಮೊದಲು ಈ ಒಂದು ಕೆರೆ ಸಿಗತ್ತೆ, ನಂತರ ದೇವಸ್ಥಾನಕ್ಕೆ ಪ್ರವೇಶ ಮಾಡಬೇಕು. ನಾವು ಮಡಿಕೇರಿಯಲ್ಲಿ ಈ ಒಂದು ಓಂಕಾರೇಶ್ವರ ದೇವಸ್ಥಾನವನ್ನು ನೋಡಿದ ನಂತರ ನಾವು ಸೀಮಂತ ಕಾರ್ಯಕ್ರಮಕ್ಕೆ ಮತ್ತೆ ಹೋಗಿ ಅಲ್ಲಿ ಸೀಮಂತ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಅಲ್ಲಿಂದ ನಾವು ಮಧ್ಯಾಹ್ನ ಊಟವಾದ ನಂತರ ಮಡಿಕೇರಿಯಲ್ಲಿರುವಂತಹ ಪಾರ್ಕ್ ರಾಜ ಸೀಟ್ಗೆ ಭೇಟಿ ನೀಡಿದ್ದೆವು. ನೋಡಿ, ರಾಜ ಸೀಟ್ನ ದೃಶ್ಯಗಳನ್ನು ತೋರಿಸ್ತೇನೆ. ರಾಜ ಸೀಟ್ನಲ್ಲಿ ಮಧ್ಯಾಹ್ನದ ಸಮಯ ಆದ ಕಾರಣ ಅಷ್ಟೊಂದು ಜನಸಂದಣಿ ಇರಲಿಲ್ಲ. ಅಷ್ಟೇ, ಕೆಲವೊಬ್ಬರು ಬೆರಳೆಣಿಕೆಯಷ್ಟು ಜನ ಮಾತ್ರ ಇದ್ದರು ಅಂತ ಹೇಳ್ಬೋದು. ನೋಡಿ, ರಾಜ ಸೀಟ್ನಲ್ಲಿರುವಂತಹ ವಿವಿಧ ರೀತಿಯ ಬಣ್ಣ ಬಣ್ಣದ ಗುಲಾಬಿ ಹೂಗಳನ್ನು ನೋಡಿ, ಎಷ್ಟೊಂದು ಚಂದ ಇದೆ. ಬೇರೆ ಬೇರೆ ರೀತಿಯ ಬಣ್ಣ ಬಣ್ಣದ ಹೂಗಳು, ಗುಲಾಬಿ ಹೂಗಳು. ಅಲ್ಲಿ ಬೇರೆ ಬೇರೆ ರೀತಿಯ ಗಿಡಗಳನ್ನು ಎಷ್ಟೊಂದು ಚಂದವಾಗಿ ಕಟ್ ಮಾಡಿ ಅದನ್ನು ಒಪ್ಪ ಓರಣವಾಗಿ ಯಾವ ರೀತಿ ಇಟ್ಟುಕೊಂಡಿದ್ದಾರೆ ಅಂತ. ಆ ಪಾರ್ಕ್ ಅಷ್ಟೇ ತುಂಬಾ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ. ಅಲ್ಲಿ ಎಲ್ಲ ರೀತಿಯ ಗಿಡಗಳನ್ನು ತುಂಬ ನೀಟಾಗಿ ಚಂದವಾಗಿ ಬೆಳೆಸಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಅಲ್ಲಿರುವಂತಹ ಕೆಲಸಗಾರರ ಶ್ರಮ, ಹಾಗೆ ಅದನ್ನು ನಿರ್ವಹಿಸುವಂತಹ ಎಲ್ಲ ಸಿಬ್ಬಂದಿಗಳ ಶ್ರಮವೂ ಅಲ್ಲಿ ನೋಡ್ಬೋದು ನಾವು. ಎಷ್ಟೊಂದು ಚಂದವಾಗಿ ಜೋಡಿಸಿದ್ದಾರೆ. ಅಲ್ಲಿ ರಾಜ ಸೀಟ್ನಲ್ಲಿ ನಿಂತು ಸುತ್ತಮುತ್ತಲಿನ ಪರಿಸರವನ್ನು ನಾವು ನೋಡ್ಬೋದು. ಎಷ್ಟೊಂದು ಚಂದವಾದ ಪರಿಸರ ವಾತಾವರಣವನ್ನು ಅಲ್ಲಿ ಕಾಣೋದಕ್ಕೆ ಸಿಗತ್ತೆ. ಇಡೀ ಮಡಿಕೇರಿಯ ಒಂದು ದೃಶ್ಯವನ್ನು ಅಲ್ಲಿ ನೋಡ್ಬೋದು. ನೋಡಿ, ಹೋಗುವಂತಹ ದಾರಿಗಳಾಗಿರ್ಬೋದು, ಒಂದೊಂದು ಕಡೆಗಳಿಗೆ ಹೋಗೋದಕ್ಕೂ ಚಂದವಾದ ದಾರಿಗಳನ್ನು ಇಟ್ಟಿದ್ದಾರೆ. ಅದೇ ರೀತಿ ಎಲ್ಲ ಹೂವಿನ ಗಿಡಗಳು ಹೂ ಬಿಟ್ಟು ತುಂಬಾ ನಳನಳಿಸ್ತಾ ನಿಂತಿವೆ ಅಂತ ಹೇಳ್ಬೋದು. ಎಲ್ಲವನ್ನು ತುಂಬ ಚಂದವಾಗಿ ಬೆಳೆಸಿದ್ದಾರೆ. ಈ ಒಂದು ರಾಜ ಸೀಟ್ನ ಪಾರ್ಕ್ನಲ್ಲಿ ಪುಟ್ಟ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಆಟದ ಪರಿಕರಗಳು ಕೂಡ ಇದೆ. ಪುಟ್ಟ ಮಕ್ಕಳು ಹೋದಾಗ ಅವರಿಗೆ ಆಡಬೇಕು ಅನಿಸಿದರೆ ಅಲ್ಲಿರುವಂತಹ ಆಟದ ಕೆಲವೊಂದು ವ್ಯವಸ್ಥೆ ಕೂಡ ಆಟಗಳನ್ನು ಆಡುವಂತಹ ವ್ಯವಸ್ಥೆ ಕೂಡ ಈ ರಾಜ ಸೀಟ್ ಪಾರ್ಕ್ನಲ್ಲಿ ಇಟ್ಟಿದ್ದಾರೆ. ಅದೇ, ಈ ಪಾರ್ಕಿನ ಒಳಗೆ ಪ್ರವೇಶ ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಒಬ್ಬ ವ್ಯಕ್ತಿಗೆ 20 ರೂಪಾಯಿ ಟಿಕೆಟ್ಗಳನ್ನು ಇಟ್ಟಿದ್ದಾರೆ. ಆದರೆ ಒಳಗಿನ ಅಷ್ಟೊಂದು 20 ರೂಪಾಯಿ ಕೊಟ್ಟಿದ್ದಕ್ಕೂ ಏನು ಬೇಜಾರಾಗಲ್ಲ, ಯಾಕಂದರೆ ತುಂಬಾ ಚಂದ ಇದೆ ಪಾರ್ಕ್ ನೋಡೋದಕ್ಕೆ. ಮನಸ್ಸಿಗೆ ತುಂಬಾ ಖುಷಿಯನ್ನು ನೀಡುವಂತಹ ಒಂದು ಸ್ಥಳ ಅಂತ ಹೇಳ್ಬೋದು. ನಾನು ಇದು 2ನೇ ಬಾರಿ ರಾಜ ಸೀಟ್ಗೆ ಹೋಗ್ತಾ ಇರೋದು. ಮೊದಲೊಮ್ಮೆ ಹೋಗಿದ್ದೆ, ಈಗ 2ನೇ ಬಾರಿ. ಅಪ್ಪ, ಅಮ್ಮ, ತಂಗಿ, ನನ್ನ ಮಗ ಎಲ್ಲರೂ ಇದ್ದಾರೆ, ಅವರ ಜೊತೆಯಲ್ಲಿ ಹೋಗಿದ್ದೆ. ಈಗ ಮೊದಲು ನಾವೊಮ್ಮೆ ಫ್ಯಾಮಿಲಿ ಸಮೇತ ಹೋಗಿದ್ದೆವು ರಾಜ ಸೀಟ್ ನೋಡೋದಕ್ಕೆ. ತುಂಬಾ ಚೆನ್ನಾಗಿದೆ. ಮಡಿಕೇರಿಯಲ್ಲಿ ಇನ್ನೂ ಅನೇಕ ತಾಣಗಳಿದೆ, ಪ್ರವಾಸಿ ತಾಣಗಳು. ಅದನ್ನು ಇನ್ನೊಮ್ಮೆ ಹೋದಾಗ ನೋಡಬೇಕು. ಯಾಕಂದರೆ ಈಗ ಸಮಯದ ಅಭಾವ ಇರೋ ಕಾರಣಕ್ಕಾಗಿ ಈ ಎಲ್ಲ ಸ್ಥಳಗಳಿಗೆ ಭೇಟಿ ನೀಡೋದಕ್ಕೆ ಸಾಧ್ಯ ಆಗಲಿಲ್ಲ ನಮಗೆ. ನಾವು ಒಂದು ಫಂಕ್ಷನ್ ಕಾರ್ಯಕ್ರಮಕ್ಕೆ ಹೋದ ಕಾರಣ ಅಲ್ಲಿ ನಮಗೆ ಅಷ್ಟೊಂದು ಸಮಯ ಸಿಕ್ಕಿರಲಿಲ್ಲ. ಅದಲ್ಲದೆ ನಾವು ಸಂಜೆ ಹೊತ್ತಿಗೆ ಮನೆಗೆ ವಾಪಸ್ಸಾಗಬೇಕಿತ್ತು. ಅದಕ್ಕೋಸ್ಕರ ನಮಗೆ ಎಲ್ಲ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡೋದಕ್ಕೆ ಆಗಿಲ್ಲ. ಕೆಲವೊಂದು 2 ಸ್ಥಳಗಳಿಗೆ ಮಾತ್ರ ಭೇಟಿ ನೀಡಿದ್ದೆವು.
ಇನ್ನೊಮ್ಮೆ ಹೋದಾಗ ಮಡಿಕೇರಿಯಲ್ಲಿ ಇನ್ನೂ ಹೆಚ್ಚಿನ ಸ್ಥಳಗಳಿಗೆ ಭೇಟಿ ನೀಡುವಂತಹ ಒಂದು ಆಸಕ್ತಿ ಇದೆ. ನೋಡಬೇಕು. ಇನ್ನು ಮಕ್ಕಳಿಗೆ ರಜೆ ಇದ್ದಾಗ ಹೋಗಬೇಕು ಆ ಸಮಯದಲ್ಲಿ. ನಾವು ರಾಜ ಸ್ವೀಟ್ಗೆ ಹೋಗಿ ನಂತರ ನಾವು ಅಲ್ಲಿಂದ ಹಿಂದಿರುಗುವಂತಹ ಸಮಯದಲ್ಲಿ ಇನ್ನೂ ಒಂದು ಕೆಲವು ಕಡೆಗಳಿಗೆ ನೋಡಬೇಕು ಅಂದ್ಕೊಂಡ್ವಿ. ಆದರೆ ಸಮಯದ ಅಭಾವ ಇತ್ತು. ಇನ್ನೇನು ರಾತ್ರಿ ಹೊತ್ತಿಗೆ ಮನೆಗೆ ತಲುಪಬೇಕಿತ್ತು. ಅದಕ್ಕೋಸ್ಕರ ಎಲ್ಲ ಕಡೆ ಭೇಟಿ ನೀಡೋದಕ್ಕೆ ಸಾಧ್ಯ ಆಗಿಲ್ಲ. ಒಂದು 30 ನಿಮಿಷಗಳ ಕಾಲ ರಾಜ ಸೀಟ್ನಲ್ಲಿ ಇದ್ದೆವು ಅಂತ ಹೇಳ್ಬೋದು. ತುಂಬ ಬಿಸಿಲಿನ ಸಮಯ ಆದ ಕಾರಣ ಹೆಚ್ಚು ಹೊತ್ತು ಅಲ್ಲಿ ಇರೋದಕ್ಕೆ ಸಾಧ್ಯವಾಗಲಿಲ್ಲ. ರಾಜ ಸೀಟ್ಗೆ ಭೇಟಿ ನೀಡಿ ನಂತರ ನಾವು ಅಲ್ಲಿಂದ ನೇರವಾಗಿ ನಮ್ಮ ಮನೆಯ ಕಡೆ ಹೊರಟಿದ್ದೇವೆ. ಯಾಕಂದರೆ ಇನ್ನೇನು ಸಂಜೆ ಹೊತ್ತಿಗೆ ತಲುಪಬೇಕಿತ್ತು ಮನೆಗೆ. ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ ಈ ಗಿಡಗಳನ್ನು. ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಇದನ್ನೆಲ್ಲ. ಫ್ರೆಂಡ್ಸ್, ನನ್ನ ಚಾನಲನ್ನು ಇದೇ ಮೊದಲನೇ ಬಾರಿಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರಿಗೆ ನನ್ನ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನೋಡಿ, ಮಡಿಕೇರಿಗೆ ಹೋದಾಗ ನಾವು ವಾಪಸ್ ಆಗ್ತಿದ್ದ ವೇಳೆ ಈ ಒಂದು ಜಲಪಾತ, ಪುಟ್ಟ ಜಲಪಾತ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಗುಡ್ಡದ ಸಂದಿಯಲ್ಲಿ ಬರುವಂತಹ ಒಂದು ನೀರಿನ ದೃಶ್ಯ ತುಂಬಾ ಚೆನ್ನಾಗಿದೆ. ಸುತ್ತಮುತ್ತಲಿನ ವಾತಾವರಣವೂ ಅಷ್ಟೇ ತುಂಬಾ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.